ಸೋಷಿಯಲ್ ಮೀಡಿಯಾದಲ್ಲಿ ಡಾಲಿ ಅವರ ಹಳೆ ವಿಡಿಯೋಸು ಮತ್ತೆ ರೀಸೆಂಟ್ ಸ್ಟೇಟ್ಮೆಂಟ್ಸ್ನ ಎಡಿಟ್ ಮಾಡಿ ಬೇರೆ ಮೀನಿಂಗಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಕೆಲವರು ಡಾಲಿ ದರ್ಶನ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ, ಇನ್ನು ಕೆಲವರು ಬ್ಯಾಕ್ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಆದರೆ ಈ ಇಂಟರ್ವ್ಯೂ ಅಲ್ಲಿ ಡಾಲಿ ಅವರು ಆ ವೈರಲ್ ಕ್ಲಿಪ್ಸ್ ಬಗ್ಗೆ, ದರ್ಶನ್ ಅವ್ರ ಬಗ್ಗೆ, ಇಂಡಸ್ಟ್ರಿ ರಿಯಾಕ್ಷನ್ ಬಗ್ಗೆ ಮತ್ತೆ ದರ್ಶನ್ ಅವ್ರ ಫ್ಯಾನ್ಸ್ಗೆ ಡೈರೆಕ್ಟ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ಅವರು ಕೇಸ್ ಬಗ್ಗೆ ಕಮ್ಮಿ, ಹ್ಯೂಮನ್ ಇಮೋಷನ್ಸ್ ಬಗ್ಗೆ ಜಾಸ್ತಿ ಮಾತಾಡಿದ್ದಾರೆ. ಅದೇನಂತ ಎಲ್ಲದನ್ನೂ ಹೇಳ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಸಪೋರ್ಟ್ ಅಲ್ಲ, ರಿಲೇಶನ್ಶಿಪ್ ಬಗ್ಗೆ ಮಾತಾಡಿದ್ರು. ಸೋಷಿಯಲ್ ಮೀಡಿಯಾ ಅಲ್ಲಿ ಬಿಗ್ಗೆಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಯಾರಾದ್ರೂ ಇಮೋಷನಲ್ ಆಗಿ ಮಾತಾಡಿದ್ರೆ ಅದನ್ನ ಸಪೋರ್ಟ್ ಅಂತ ತಗೊಳ್ತಾರೆ. ಆದ್ರೆ ಡಾಲಿ ಕಂಪ್ಲೀಟ್ಲಿ ಆಪೋಸಿಟ್ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅವ್ರ ಪಾಯಿಂಟ್ ಸಿಂಪಲ್ಲು. ನಿಮ್ಮ ಫ್ರೆಂಡೋ ಅಥವಾ ಕ್ಲೋಸ್ ಪರ್ಸನ್ನೋ ಯಾವುದೋ ಸೀರಿಯಸ್ ಸಿಚುಯೇಷನ್ ಅಲ್ಲಿ ಸಿಗಾಕೊಂಡ್ರೆ ಬೇಜಾರಾಗತ್ತೆ, ಕೋಪ ಬರುತ್ತೆ, ಶಾಕ್ ಆಗತ್ತೆ. ಆ ಇಮೋಷನ್ನು ನ್ಯಾಚುರಲ್ಲು. ಆದ್ರೆ ಆ ಇಮೋಷನ್ ಇರಬೇಕು ಅಂದ್ರೆ ಲಾನ ಇಗ್ನೋರ್ ಮಾಡಬೇಕು ಅಂತ ಅರ್ಥ ಅಲ್ಲ. ಅಂದ್ರೆ ದರ್ಶನ್ ಅವ್ರ ಬಗ್ಗೆ ಬೇಜಾರಿದ್ರು ಕಾನೂನಿನ ಮುಂದೆ ಎಲ್ರು ತಲೆ ಬಾಗ್ಬೇಕು ಅಂತ ಅರ್ಥ. ಇದು ಇಂಟರ್ವ್ಯೂನ ಫಸ್ಟ್ ಕ್ಲಾರಿಫಿಕೇಶನ್. ಇಂಡಸ್ಟ್ರಿ ಯಾಕೆ ಸೈಲೆನ್ಸು? ಇವತ್ತು ಸೋಷಿಯಲ್ ಮೀಡಿಯಾ ಅಲ್ಲಿ ಒಂದು ಕ್ವೆಶನ್ ಇದೆ, ಯಾಕೆ ಆರ್ಟಿಸ್ಟ್ಸು ದರ್ಶನ್ ಅವ್ರ ಬಗ್ಗೆ ಯಾರು ಓಪನ್ ಆಗಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ. ಡಾಲಿ ಇಂಟ್ರೆಸ್ಟಿಂಗ್ ಆನ್ಸರ್ ಕೊಡ್ತಾರೆ. ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಅದನ್ನ ಕಟ್ ಮಾಡ್ತಾರೆ, ಎಡಿಟ್ ಮಾಡ್ತಾರೆ, ಕಾಂಟೆಕ್ಸ್ಟ್ ರಿಮೂವ್ ಮಾಡ್ತಾರೆ, ಮತ್ತೆ ಕಂಪ್ಲೀಟ್ಲಿ ಬೇರೆ ಮೀನಿಂಗ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ತುಂಬಾ ಜನ ಸೈಲೆಂಟ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾ ಬಿಗ್ಗೆಸ್ಟ್ ಡೇಂಜರ್ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಈ ವಿಡಿಯೋ ಫುಲ್ ನೋಡಿದ್ಮೇಲೆ ಯಾರು ಈ ತರ ಇಂಟರ್ವ್ಯೂಸ್ನ ಬ್ರೇಕ್ ಡೌನ್ ಮಾಡಿಲ್ಲ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಇಂಡಸ್ಟ್ರಿ ಅವರು ಒಂದೇ ತರ ಫೀಲ್ ಮಾಡಿದ್ರು. ಇವತ್ತು ಸೋಷಿಯಲ್ ಮೀಡಿಯಾ ಇಂಪ್ರೆಷನ್ ಏನಂದ್ರೆ ಕನ್ನಡ ಇಂಡಸ್ಟ್ರಿ ಡಿವೈಡ್ ಆಗಿದೆ ಅಂತ. ಆದ್ರೆ ಡಾಲಿ ಕಂಪ್ಲೀಟ್ಲಿ ಆಪೋಸಿಟ್ ಪಿಕ್ಚರ್ ಕೊಡ್ತಾರೆ. ಅವ್ರ ಪ್ರಕಾರ ಸುದೀಪ್ ಅವರಾಗ್ಲಿ, ಶಿವಣ್ಣ ಆಗ್ಲಿ ಮತ್ತೆ ಬೇರೆ ಆರ್ಟಿಸ್ಟ್ಸು ಯಾರು ಈ ಇನ್ಸಿಡೆಂಟ್ ನ ಸೆಲೆಬ್ರೇಟ್ ಮಾಡಲಿಲ್ಲ. ಈ ಸಿಚುಯೇಷನ್ ಬರಬಾರ್ದಿತ್ತು ಅಂತಾನೆ ಎಲ್ರು ಫೀಲ್ ಮಾಡ್ತಾ ಇರೋದು. ಆದ್ರೆ ಎಲ್ರು ಲೀಗಲ್ ಪ್ರೊಸೆಸ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇಮೋಷನ್ ಸಪ್ರೇಟ್, ಲಾ ಸಪ್ರೇಟು. ಪರ್ಸನಲ್ ಇಮೋಷನ್ ವರ್ಸಸ್ ಪಬ್ಲಿಕ್ ಸ್ಟೇಟ್ಮೆಂಟು. ಡಾಲಿ ರಿಪೀಟೆಡ್ಲಿ ಒಂದು ಪಾಯಿಂಟ್ನ ಎಂಫಸೈಸ್ ಮಾಡ್ತಾ ಇದ್ದಾರೆ. ನಾನು ಲೀಗಲ್ ಪ್ರೊಸೆಸ್ ಬಗ್ಗೆ ಕಮೆಂಟ್ ಮಾಡಲಿಲ್ಲ, ನಾನು ರಿಲೇಶನ್ಶಿಪ್ ಪರ್ಸ್ಪೆಕ್ಟಿವ್ ಇಂದ ಮಾತಾಡಿದೆ. ಇದರಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ಮೇ ಸೋಷಿಯಲ್ ಮೀಡಿಯಾ. ಒಂದು ಸೆಂಟೆನ್ಸ್ನ ಕಟ್ ಮಾಡಿ ತಮ್ನೈಲ್ ಹಾಕಿದ್ರೆ ಕಂಪ್ಲೀಟ್ ಮೀನಿಂಗ್ ಚೇಂಜ್ ಆಗತ್ತೆ. ಅದಕ್ಕೆ ಅವರು ಕಂಪ್ಲೀಟ್ಲಿ ಕಂಟೆಂಟ್ ಎಕ್ಸ್ಪ್ಲೈನ್ ಮಾಡಬೇಕಾಯ್ತು. ಫ್ಯಾನ್ಸ್ಗೆ ಡೈರೆಕ್ಟ್ ಮೆಸೇಜು. ದರ್ಶನ್ ಅವ್ರ ಫ್ಯಾನ್ಸ್ ಮೇಲೆ ಅವ್ರು ಕೋಪ ಮಾಡ್ಕೊಂಡಿಲ್ಲ, ಅದ್ರ ಬದಲು ಅವರೊಂದು ರಿಕ್ವೆಸ್ಟ್ ಮಾಡ್ತಾರೆ. ನೀವು ಹೇಗೆ ಫೀಲ್ ಮಾಡ್ತಿದ್ದೀರೋ ನಂಗೂ ಅದೇ ಫೀಲಿಂಗ್ ಅಂತ. ಯಾಕೆ ಅಂದ್ರೆ ಆರ್ಟಿಸ್ಟ್ ಮಧ್ಯನೂ ಅದೇ ರಿಲೇಶನ್ಶಿಪ್ಸ್ ಇರುತ್ತೆ, ರೆಸ್ಪೆಕ್ಟ್ಸ್ ಇರುತ್ತೆ, ಕನೆಕ್ಷನ್ ಇರುತ್ತೆ. ಆದ್ರೆ ಕಾನೂನು ಪ್ರೋಸೆಸ್ನ ಚೇಂಜ್ ಮಾಡಕ್ಕೆ ಯಾರಿಗೂ ಪವರ್ ಇಲ್ಲ, ಲಾ ಡಿಸೈಡ್ ಮಾಡುತ್ತೆ ಅಂದ್ರು. ಬಿಗ್ಗೆಸ್ಟ್ ಲೆಸನ್. ಇವತ್ತು ಸೋಷಿಯಲ್ ಮೀಡಿಯಾ ಜನರೇಷನ್ ಅಲ್ಲಿ 15 ಸೆಕೆಂಡ್ ಕ್ಲಿಪ್ಪು ಕಂಪ್ಲೀಟ್ ಇಂಟರ್ವ್ಯೂನ ಡೆಸ್ಟ್ರಾಯ್ ಮಾಡ್ಬೋದು. ಕಾಂಟೆಕ್ಸ್ಟ್ ರಿಮೂವ್ ಆದ್ರೆ ಮೀನಿಂಗು ಕಂಪ್ಲೀಟ್ಲಿ ಚೇಂಜ್ ಆಗತ್ತೆ. ಅದಕ್ಕೆ ಕಾಂಟ್ರವರ್ಷಿಯಲ್ ಟಾಪಿಕ್ಸ್ ಅಲ್ಲಿ ಕಂಪ್ಲೀಟ್ ಇಂಟರ್ವ್ಯೂ ನೋಡಿ ಒಪಿನಿಯನ್ ಫಾರ್ಮ್ ಮಾಡಬೇಕು. ಸಿಂಗಲ್ ರೀಲ್ ನೋಡಿ ಜಡ್ಜ್ಮೆಂಟ್ ಮಾಡೋದು ಕರೆಕ್ಟ್ ಅಲ್ಲ. ಇದು ಡಾಲಿ ಇಂಟರ್ವ್ಯೂ ಅಲ್ಲಿ ಸಿಗೋ ಬಿಗ್ಗೆಸ್ಟ್ ಟೇಕ್ ಅವೇ. ಸೆಲೆಬ್ರಿಟಿ ಸ್ಟೇಟ್ಮೆಂಟ್ಸ್ನ 20 ಸೆಕೆಂಡ್ಸ್ ಕ್ಲಿಪ್ ನೋಡಿ ಜಡ್ಜ್ ಮಾಡಬೇಕಾ ಅಥವಾ ಕಂಪ್ಲೀಟ್ ಇಂಟರ್ವ್ಯೂ ನೋಡಿ ಡಿಸೈಡ್ ಮಾಡಬೇಕಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.